ನಮಸ್ತೆ, ವೆಲ್ಕಮ್ ಟು ಯೋಯೋ ಟಿವಿ ಕನ್ನಡ. ಇವತ್ತಿನ ಕಾಲದಲ್ಲಿ ಉಳಿತಾಯ ಮಾಡೋದು ಮತ್ತು ಅದಕ್ಕೆ ಸೂಕ್ತ ಹೂಡಿಕೆ ಆಯ್ಕೆಯನ್ನ ಕಂಡುಕೊಳ್ಳೋದು ಒಂದು ದೊಡ್ಡ ಸವಾಲಾಗಿದೆ. ನಿಮ್ಮ ಹಣ ಸುರಕ್ಷಿತವಾಗಿರಬೇಕು, ಅದರ ಮೇಲೆ ಉತ್ತಮ ಲಾಭ ಕೂಡ ಬರಬೇಕು ಅಂತ ನೀವೇನಾದ್ರೂ ಬಯಸಿದ್ರೆ ಅಂಚೆ ಕಚೇರಿಯ PPF ಅಂದ್ರೆ ಸಾರ್ವಜನಿಕ ಭವಿಷ್ಯ ನಿಧಿ ಯೋಜನೆ ನಿಮಗೊಂದು ಉತ್ತಮ ಆಯ್ಕೆಯಾಗಿದೆ. ಈ ಯೋಜನೆಯಲ್ಲಿ ದಿನಕ್ಕೆ ಸಣ್ಣ ಮೊತ್ತವನ್ನ ಉಳಿಸಿ ಹೇಗೆ ದೊಡ್ಡ ಮೊತ್ತವನ್ನ ಗಳಿಸಬಹುದು ಅನ್ನೋದನ್ನ ಈಗ ನಾವು ತಿಳಿಸ್ಕೊಡ್ತೀವಿ. ಹೌದು, ಈ ಯೋಜನೆಯು ಅಂಚೆ ಇಲಾಖೆಯ PPF ಅಂದ್ರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಇದು ಕೇಂದ್ರ ಸರ್ಕಾರ ಪ್ರಾಯೋಜಿತ ಒಂದು ಉಳಿತಾಯ ಯೋಜನೆ ಆಗಿದೆ. ಯಾವುದೇ ಅಪಾಯ ಇಲ್ಲದೆ ನೀವು ಹೂಡಿಕೆ ಮಾಡಬಹುದು. ಆದಾಯ ತೆರಿಗೆಯಿಂದ ಪ್ರಯೋಜನ ಪಡೆಯಬೇಕು ಮತ್ತು ದೀರ್ಘಾವಧಿಯಲ್ಲಿ ಹಣ ಉಳಿಸಬೇಕು ಅಂತ ಯೋಚನೆ ಮಾಡ್ತಿದ್ದವ್ರಿಗೆ ಇದೊಂದು ಸೂಕ್ತ ಯೋಜನೆ. ಸದ್ಯಕ್ಕೆ ಈ ಯೋಜನೆಯ ವಾರ್ಷಿಕ 7.9% ಬಡ್ಡಿಯನ್ನ ನೀಡುತ್ತದೆ. ಇದು ಇತರ ಸುರಕ್ಷಿತ ಹೂಡಿಕೆಗಳಿಗೆ ಹೋಲಿಕೆ ಮಾಡಿದ್ರೆ ಉತ್ತಮ ಲಾಭ ನೀಡುತ್ತದೆ. ದಿನಕ್ಕೆ ಕೇವಲ 411 ರೂಪಾಯಿ ಅಂದ್ರೆ ತಿಂಗಳಿಗೆ 12,500 ರೂಪಾಯಿ PPF ಖಾತೆಯಲ್ಲಿ ಹೂಡಿಕೆ ಮಾಡಿದ್ರೆ ಒಂದು ವರ್ಷಕ್ಕೆ ನೀವು 1.5 ಲಕ್ಷ ರೂಪಾಯಿ ಠೇವಣಿ ಇಟ್ಟಂತೆ ಆಗುತ್ತದೆ. ಈ ಯೋಜನೆಯ ಅವಧಿ 15 ವರ್ಷ. ನೀವು 15 ವರ್ಷಗಳ ಕಾಲ ನಿಯಮಿತವಾಗಿ ಹೀಗೆ ಹೂಡಿಕೆ ಮಾಡ್ತಾ ಹೋದ್ರೆ ಮೆಚುರಿಟಿ ಸಮಯದಲ್ಲಿ ನಿಮಗೆ ಬರೋಬ್ಬರಿ 43,60,000 ರೂಪಾಯಿ ನಿಮ್ ಕೈಗೆ ಸಿಗುತ್ತದೆ. ಇದರಲ್ಲಿ 21 ಲಕ್ಷ ರೂಪಾಯಿವರೆಗೂ ಹೆಚ್ಚು ಬಡ್ಡಿ ರೂಪದಲ್ಲಿ ಬಂದಿರುತ್ತದೆ. ನೋಡಿದ್ರಲ್ಲ, ಸಣ್ಣ ಉಳಿತಾಯ ಹೇಗೆ ದೊಡ್ಡ ಮೊತ್ತವಾಗಿ ಬದಲಾಗುತ್ತೆ ಅಂತ. ಹೀಗೆ PPF ನಲ್ಲಿ ಹೂಡಿಕೆ ಮಾಡೋರಿಗೆ ಸಿಗೋ ಮತ್ತೊಂದು ದೊಡ್ಡ ಲಾಭ ಅಂದ್ರೆ ತೆರಿಗೆ ವಿನಾಯಿತಿ. ಈ ಯೋಜನೆಯಲ್ಲಿ ನೀವು ಠೇವಣಿ ಇಟ್ಟಿರುವ ಮೊತ್ತ, ಅದರಿಂದ ಗಳಿಸಿದ ಬಡ್ಡಿ ಮತ್ತು ಮೆಚುರಿಟಿ ಸಮಯದಲ್ಲಿ ಬರುವ ಒಟ್ಟು ಮೊತ್ತ ಎಲ್ಲವೂ ಸಂಪೂರ್ಣವಾಗಿ ತೆರಿಗೆ ಮುಕ್ತವಾಗಿದೆ. ಇದು ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 80C ಅಡಿಯಲ್ಲಿ ಬರುತ್ತದೆ. ಈ ಯೋಜನೆಗೆ ಕೇಂದ್ರ ಸರ್ಕಾರವೇ ಗ್ಯಾರಂಟಿ ಇರೋದ್ರಿಂದ ನಿಮ್ಮ ಹೂಡಿಕೆ ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ. ಇನ್ನು ಈ ಬ್ಯಾಂಕ್ ಸ್ಥಿರ ಠೇವಣಿಗಳಿಗೆ ಹೋಲಿಕೆ ಮಾಡಿದ್ರೆ PPF ಒಂದು ಉತ್ತಮ ಬಡ್ಡಿಯನ್ನ ನೀಡುತ್ತದೆ. ಇದರಲ್ಲಿ ನೀವು ಹಣವನ್ನ ಒಂದೇ ಬಾರಿಗೆ ಅಥವಾ ತಿಂಗಳ ಕಂತುಗಳಲ್ಲಿ ಠೇವಣಿ ಮಾಡಬಹುದು. ಒಂದು ವೇಳೆ ತುರ್ತು ಸಂದರ್ಭದಲ್ಲಿ ಹಣ ಬೇಕಾದ್ರೆ ಖಾತೆ ತೆರೆದ 3 ರಿಂದ 6 ವರ್ಷಗಳ ನಡುವೆ ನಿಮ್ಮ ಠೇವಣಿಯ ಮೇಲೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೂಡ ತೆಗೆದುಕೊಳ್ಳುವ ಅವಕಾಶವಿದೆ. ಇದು PPF ಯೋಜನೆಯ ಮತ್ತೊಂದು ಅನುಕೂಲವಾಗಿದೆ. ಒಟ್ಟಿನಲ್ಲಿ ಈ ಯೋಜನೆಯಲ್ಲಿ ಹೂಡಿಕೆ ಮಾಡಲು ನೀವು ನಿಮ್ಮ ಹತ್ತಿರದ ಅಂಚೆ ಕಚೇರಿಯಲ್ಲಿ PPF ಖಾತೆಯನ್ನ ತೆರೆಯಬಹುದು. ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ಮೂಲಕವೂ ಕೂಡ ಈ ಸೌಲಭ್ಯ ಇದೆ. ನೀವು ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಅಥವಾ ಡಾಕ್ ಪೇ ಅಪ್ಲಿಕೇಶನ್ ಬಳಸಿ ನಿಮ್ಮ ಬ್ಯಾಂಕ್ ಖಾತೆಯಿಂದ ಆನ್ಲೈನ್ ನಲ್ಲಿ ನಿಮ್ಮ PPF ಖಾತೆಗೆ ಹಣ ವರ್ಗಾವಣೆ ಮಾಡಿಕೊಳ್ಳಬಹುದು. ಒಟ್ಟಿನಲ್ಲಿ ಕಡಿಮೆ ರಿಸ್ಕ್ ತೆಗೆದುಕೊಂಡು ದೀರ್ಘಾವಧಿಯಲ್ಲಿ ಹೆಚ್ಚು ಲಾಭ ಗಳಿಸಲು ಬಯಸುವವರಿಗೆ ಇದೊಂದು PPF ಅತ್ಯುತ್ತಮ ಹೂಡಿಕೆಯಾಗಿದೆ. ಇದು ನಿಮ್ಮ ತೆರಿಗೆಗಳ ಉಳಿಸುವುದರ ಜೊತೆಗೆ ನಿಮ್ಮ ಭವಿಷ್ಯವನ್ನ ಆರ್ಥಿಕವಾಗಿ ಭದ್ರಪಡಿಸಿಕೊಳ್ಳಲು ಕೂಡ ಸಹಾಯ ಮಾಡುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ನೀವು ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನ ಸಂಪರ್ಕಿಸಬಹುದು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.